ಮತ್ತಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮಸಭೆ ಮಂಗಳವಾರ ನಡೆಯಿತು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಮಕ್ಕಳ ಸಮ್ಮುಖದಲ್ಲಿ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಕೃಷ್ಣಪ್ಪ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣಪ್ಪ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳಿಗೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಈ ಸಭೆ ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಅಧಿಕಾರಿಗಳಿಗೆ ಮಕ್ಕಳಿಂದ ಸಮಸ್ಯೆ ಕೇಳುವುದೇ ಅದ್ಭುತ ಅನುಭವ ಎಂದು ಅಧ್ಯಕ್ಷರಾದ ಕೃಷ್ಣಪ್ಪ ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ, ಉಪಾಧ್ಯಕ್ಷರಾದ ಸರಸ್ವತಮ್ಮ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ, ಪಂಚಾಯಿತಿ ಎಲ್ಲ ಸದಸ್ಯರು, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು, ಶಾಲಾ ಮಕ್ಕಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ನೇಹಮಯವಾಗಿ ಚರ್ಚಿಸಿ ಆ ತುಂಡುಗಳನ್ನು ಹೋರಾಡಿಸುವುದೇ ಈ ಮಕ್ಕಳ ಗ್ರಾಮ ಸಭೆಯ ಮುಖ್ಯ ಉದ್ದೇಶ. ಈಗ ನೀವೆಲ್ಲ ಗೊತ್ತಿದ ಹಾಗೆ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದೇನು? ಪೌಷ್ಟಿಕಾಂಶತೆ ಅಲ್ವಾ? ಪೌಷ್ಟಿಕಾಂಶವಾದ ಆಹಾರ ಬೇಕು. ಈಗ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಮಾಡ್ಬೋದು ಅಂದರೆ, ಹೇಗೆ ಮಕ್ಕಳಿಗೆ ಟು ಹೆಲ್ತ್ ಕೇರ್ ಕೊಡ್ಬೋದು ಅನ್ನೋದು ಸ್ವಲ್ಪ ನಾನು ಬ್ರೀಫ್ ಆಗಿ ಎರಡೆರಡು ಪಾಯಿಂಟ್ ಹೇಳ್ತೀನಿ. ದಯವಿಟ್ಟು ಇದನ್ನು ಈ ಟೀಚರ್ಸ್ ಆಗಲಿ ಮತ್ತು ಅಂಗನವಾಡಿ ಅಧಿಕಾರಿಗಳಾಗಲಿ ಸ್ವಲ್ಪ ಕೇಳಿಕೊಂಡು ಇದನ್ನು ಅಳವಡಿಸಿ ಮಕ್ಕಳಿಗೆ ಉತ್ತಮವಾದ ಬೆಳವಣಿಗೆ ಆಗೋದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎರಡರಲ್ಲಿ ಏನು ಹೇಳ್ತೀನಿ, ಎರಡು ಕೇಳ್ತೀನಿ. ಈ ಮೊದಲನೇದಾಗಿ ಮಕ್ಕಳು ಏನಪ್ಪ ಅಂದರೆ, ನಮ್ಮ ಕಾಲದಲ್ಲೇ ಎಲ್ಲರೂ ಕಟ್ಟು ಏನಂತೇಳಿದ್ರು, ಮಕ್ಕಳು ಹೋಗ್ತಿದ್ದಂಗೆ ಟೀಚ್ ಮಾಡೋ ಏನು ಹೇಳೋರು, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾ ಇದ್ರು. ಒಂದೊಂದು ಧ್ಯೇಯವಾಕ್ಯ ಇತ್ತು ಅಲ್ವಾ? ಮಕ್ಕಳನ್ನು ಹೇಳ್ಕೊತಾ ಇದ್ದೀರಾ? ಆದರೆ ಅದು ಆ ಧ್ಯೇಯವಾಕ್ಯ ಬದಲಾವಣೆ ಆಗಿದೆ. ಏನಾಗಿದೆ ಈಗಿನ ಕಾಲಕ್ಕೆ? ಹಿಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಹೇಳ್ಬೇಕು. ಒಪ್ಪಂತೀರಾ? ಮಕ್ಕಳನ್ನ ಕೇಳ್ಕೊಂಡ್ರೆ ಸುಮ್ಮನೆ ಚಿಂತೆ ಕೇಳಿದ್ರೆ ಬಂದಿರತ್ತ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಕೇಳ್ತೀವಿ. ಹೇಗೆ ಪೌಷ್ಟಿಕಾಂಶತೆ ಮಕ್ಕಳಲ್ಲಿ ಅತ್ಯವಶ್ಯಕ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯಕ್ತಿ ಹುಟ್ಟಿದಾಗಿಂದ ಹಿಡಿದು ಅವನ ಬೆಳವಣಿಗೆಯ ಹಂತದಲ್ಲೂ ಬೆಳವಣಿಗೆಯಲ್ಲಿ ಪೌಷ್ಟಿಕಾಂಶ ತುಂಬಾ ಅತ್ಯವಶ್ಯಕ. ಸೊ ಹಾಗಾಗಿ ಅದಕ್ಕೆ ತಜ್ಞರು ಎಲ್ಲ ಕಡೆ ಸ್ಟಡಿ ಮಾಡಿ ನಮ್ಮ ಇಂಡಿಯಾದಲ್ಲಿ ಏನ್ ಹೇಳ್ತಾರೆ, ತಾಯಿ ಮಗು ಹುಟ್ಟಿದ ತಕ್ಷಣ 6 ತಿಂಗಳು ಯಾರು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೋ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೋ ಅವರಿಗೆ ರೋಗ ನಿರೋಧಕತೆ ಚೆನ್ನಾಗಿರುತ್ತೆ, ಮತ್ತೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಮತ್ತೆ ಪೌಷ್ಟಿಕಾಂಶ ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ್ಯವಾದ ಒಂದು ಏನು, ಮಗು ಹುಟ್ಟಿದ 6 ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು. ಆಮೇಲೆ ಸಪೋರ್ಟಿವ್ ನಾವು ಏನೇನು ಬೇಕು ನಿಮಗೆ ಅಂಶಗಳನ್ನು ಕೊಡಬೇಕು. ನಿಮ್ಗೆಲ್ಲ ಗೊತ್ತಿದಂಗೆ ಈಗ ಮೊದಲೆಲ್ಲ ಏನ್ ಮಾಡ್ತೀವಿ, ಮಕ್ಕಳು ಬಾಲ್ಯ ಜೀವನ ತುಂಬ ಚೆನ್ನಾಗಿತ್ತಲ್ಲ, ಅಂಥದ್ದೆಲ್ಲ ಬಾಲ್ಯ ತುಂಬ ಆಟ ಆಡ್ಕೊಂಡು ಬೆಳೆದ್ವಿ, ಚೆನ್ನಾಗಿ ಬಂದ್ವಿ. ಯಾವುದೇ ಪೌಷ್ಟಿಕಾಂಶ ಹೀನತೆ ಅನ್ನೋದು ಬರ್ತಾನೆ ಇರಲಿಲ್ಲ. ಆದರೆ ಈಗಿನ ಮಕ್ಕಳು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಯಾರು ಬಿಸಿಲು ಮೈ ಹೊಟ್ಟೋದೇ ಇಲ್ಲ, ಮಕ್ಕಳನ್ನಾಗಲಿ ದೊಡ್ಡದಾಗಲಿ ಇದಾಗಿದೆ. ಅದರಿಂದ ಏನಾಗುತ್ತೆ, ಸೂರ್ಯಕಿರಣದಲ್ಲಿ ನಮಗೆ ಬೇಕಾಗಿರೋದು ಏನಿರುತ್ತೆ, ವಿಟಮಿನ್ ಡಿ ಉತ್ಪತ್ತಿ ಮಾಡುವಂತಹ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ. ಹಾಗಾಗಿ ಮಿನಿಮಮ್ 1 ಅವರ್ ಆದ್ರೂ ನಾವು ಸೂರ್ಯನಿಗೆ ಮೈ ಹೊಡಿಬೇಕು.